Hey guys, good morning. Welcome back to my YouTube channel. ಸೊ ಇವತ್ತಿನ ವಿಡಿಯೋ ಏನಂತಂದ್ರೆ ಇವತ್ತು ಡೇ ಇನ್ ಮೈ ಲೈಫ್ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಟ್ಯೂಸ್ಡೇ, ಇವತ್ತು ಕಾಲೇಜ್ ಇದೆ. ಸೊ ಕಾಲೇಜ್ಗೆ ಹೊರಡ್ತಾ ಇದ್ದೀನಿ. ಸತತವಾಗಿ ಒಂದು ವಾರದ ನಂತರ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಐ ವಾಸ್ ನಾಟ್ ವೆಲ್ ಫ್ರಮ್ ಅ ವೀಕ್. ಲಾಸ್ಟ್ ಮಂಡೇ ಹೋಗಿದ್ದು ನಾನು ಕಾಲೇಜ್ಗೆ. ಇವತ್ತು ಟ್ಯೂಸ್ಡೇ, ನನ್ನೇನು ಹೋಗಿಲ್ಲ. ಇವಾಗ ಐ ಆಮ್ ಅ ಬಿಟ್ ಫೈನ್. ಸೊ ಐ ಆಮ್ ಗೋಯಿಂಗ್ ಟು ಕಾಲೇಜ್ ಟುಡೇ. ಅದೇ ವ್ಲಾಗ್ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ 8:30 ಆಗಿದೆ. ಬ್ರೇಕ್ಫಾಸ್ಟ್ ಆಯ್ತು ನಂದು. ಸೊ ಕಾಲೇಜ್ಗೆ ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇರಿ. ವೀಡಿಯೋ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಡು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ and support to my YouTube channel. So come, let's get into the video. And the day's outfit is this. This is my outfit. What is comfortable? So come, let's get into the video. Bye bye. ಇವಾಗ ರೀಚ್ ಆಗಿದ್ದೀನಿ ಕಾಲೇಜ್ಗೆ. ಗಾಡಿ ಪಾರ್ಕ್ ಮಾಡಿಬಿಟ್ಟು ರೀಚ್ ಆಗಿದ್ದೀನಿ. ಒಂದು ವಾರ ಆದ್ಮೇಲೆ ಬಂದರೆ ಈ ಥರ ಚೇಂಜಸ್ ಇರುತ್ತೆ. ನೀವು ಹಿಂಗೆ ಮಾಡಿ. ಒಂದು ವಾರ ಆದ್ಮೇಲೆ ಕಲ್ತ್ಕೊಂಡು ಸ್ಟೇಜ್ ಹಾಕಿದ್ದಾರೆ. ಈ ಕಡೆ ಎಲ್ಲ ಕಡೆ ಪೇಂಟಿಂಗ್ ಮಾಡಿದ್ದಾರೆ. ಹೌ ವಾಸ್ ಯುವರ್ 1 week ವಿತೌಟ್ ಆಂಟಿ? ಓಕೆ, ಹೌ ವಾಸ್ ಯುವರ್ 1 week ವಿತೌಟ್ ಮೀ ಇನ್ ಕಾಲೇಜ್? சந்தோஷமா ಮಾತಾಡು. இல்ல நான் தமிழ் தான் அதெல்லாம் எனக்கு தெரியாது. நான் தமிழ் தான். ಆಯ್ತು, ಹೇಳು. செம்ம ஜாலியா இருந்துச்சு. ಬೇಜಾರು ಮಾಡ್ಕೊಂಡಿದ್ದಂತೆ ಗೈಸ್. ನೋಡಿ ಹೆಂಗೆ ಕೂತಿದ್ದೀವಿ. ಆ್ಯಕ್ಚುಲಿ ಏನು ವಿಷಯ ಅಂತಂದರೆ, ನಾವು ಆನ್ ಟೈಮ್ ಬಂದಿದ್ದೀವಿ. ಪ್ರಿಷಿತಾ ಸ್ಕ್ಯಾಮ್ ಮಾಡ್ತಾಳೆ, ಅದು ಇವಳಿಗೆ ಗೊತ್ತಿಲ್ಲ. ಆದರೆ ಆ ವಿಷಯ ನನಗೆ ಗೊತ್ತು. ಇವಳು ಅದಕ್ಕೆ ಕಾಯ್ತಾಳೆ. ಸೊ ನಮ್ಮ ಕಾಲೇಜಲ್ಲಿ 25th and 26th of ಸೆಪ್ಟೆಂಬರ್ ದಿಶಾ ಇದೆ ಗೈಸ್. ಎಲ್ಲರೂ ಬಂದ್ಬಿಡಿ ನಮ್ಮ ಕಾಲೇಜ್ಗೆ. ಅವಳು ಅಯ್ಯೋ ಬ್ಯಾಗ್ ಗೆಟ್ ಫ್ರೆಂಡ್ ಗೆಟ್ ಸ್ಕ್ಯಾಮ್ ಮಾಡ್ತಾಳೆ ಗೈಸ್. ಅವಳು ಇನ್ನೂ ಆಟೋ ಬರ್ತಾಳೆ ಗೈಸ್. ಅವಳು ಬಂದಿಲ್ಲ ಅಂದರೆ ನೀವೇ ಹೋಗಿಬೇಕು ಗೈಸ್. ಬ್ಯಾಡ್ ಕಾಮೆಂಟ್ ಹಾಕ್ಬಿಡಿ ಯೂಟ್ಯೂಬಲ್ಲಿ. ಹೌದು ಗೈಸ್. ಓ ಮೈ ಗಾಡ್, ಯು ಕಮ್ ಗೈಸ್. ವಿಷಯ ಏನು ಗೊತ್ತಾ, ಅವಳು ನೀನು ಫೋನ್ ಮಾಡಿದಾಗ ಇನ್ನೂ ಅವಳ ಮನೆ ಹತ್ರನೇ ಇಲ್ಲ. ಅವಳು ಅಪ್ಪ ಹೆಂಗದ ಆಟೋಲ್ಲಿ ಬರ್ತಾಳೆ. ಅವಳು ಇದು ರೇಸ್ಕೋರ್ಸ್ ಹತ್ರ ಏನೋ ಇಲ್ಲ ಅನ್ಸುತ್ತೆ. ಅವಳು ನಾನು ಫೋನ್ ಮಾಡಿದಾಗ ನಿನ್ನ ಪ್ರಕಾರ ನಾನು ಬರ್ತಾ ಇದ್ದೀನಿ, ನಿಜವಾಗೂ ಐಶೋ ಪ್ರಕಾರ ಮಾರ್ತಾಸ್ ಹತ್ರ ಇದ್ದೀನಿ ಅಂತ ಅಂದಿತ್ತು. ಸೊ ಈ ಥರ ನನ್ನ ಸ್ಕ್ಯಾಮ್ ಮಾಡ್ಸೋದು ಏನು ಅನಿಸ್ತದೆ ನಿಮಗೆ? ಅವ್ರು ಬರ್ತು ಮುಕ್ಕದ್ದು. ಸಾಧನಾ ಬಾಯ್ಲಿ ನೋಡಿ. ವೆಲ್ಕಮ್ ಟು ದಾರಾ. ಓಕೆ, ಯಾ, ಥ್ಯಾಂಕ್ ಯು ಗೈಸ್. ನಮ್ಮ ಕ್ಲಾಸ್ ಚಾಪಲ್ ಕಳಿಸೋರು. ಅವ್ರಿಗಿಂತ ಮುಂಚೆ ನಾನು ಆ ಕೆಲಸ ಮಾಡ್ತಾಯಿದ್ದೆ. ಆ ಕೆಲಸ ನಾನು ಮಾಡಿ ಆ್ಯಕ್ಚುಲಿ ಖುಷಿ ಇದೆ. ಬಟ್ ದೆನ್ ಏನು ಅಂದರೆ ನಾನೇನು ಮಾಡೇ ಇಲ್ಲ. ಅದಕ್ಕೆ ಇದು ಉಣ್ಮೆ. ಇವತ್ತಿನವರೆಗೂ ಐಡಿ ಕಾರ್ಡ್ ಹಾಕೊಂಬರೋಲ್ಲ ನಾನು. ಕಾಲೇಜ್ಗೆ ಬರಲ್ಲ. ಕಾಲೇಜಿಗೆ ಬರ್ತೀನಿ ಗೈಸ್. ನನಗೆ ವೈರಲ್ ಫೀವರ್ ಆಗೋಗಿತ್ತು ಗೈಸ್. ನನಗೆ ಎದ್ದೋಳಕ್ಕೆ ಆಗ್ತಾ ಇರಲಿಲ್ಲ. ಇವಾಗೂ ನಿಮ್ಗೆ ಗೊತ್ತಾಗ್ಬೋದು ನನ್ನ ವಾಯ್ಸ್ ಎಲ್ಲ ವೈರಲಿ ಸೆತ್ತಿರ್ಬೇಕು. ಸೊ ನನಗೆ ಇವರೆಲ್ಲ ಫ್ರೆಂಡ್ ಗೇಟಿಂದ ಬರ್ತಾನೆ ಅವಳೆ. ನಮ್ಮ ಕಾಲೇಜ್ ಎಷ್ಟು ದೂರ ಅಂದರೆ ಫ್ರೆಂಡ್ ಗೇಟಿಂದ ಒಂದು 500 ಕಿಲೋಮೀಟ್ರ್ ಇರ್ಬೇಕು ಗೈಸ್. ಬರ್ತಾನೆ ಅವಳು ಅವ್ರು ಸೆತ್ತರ್ನ இந்த ವಿಡಿಯೋ போடும்போது. ಸೀರಿಯಸ್ಲಿ ಗೈಸ್, ಈ ಥರ ಎಲ್ಲ ಮಾಡ್ತಾರೆ ಜನರು ಇಂಥ ಮನುಷ್ಯರಿಗೆ ಅಂತ ಗೊತ್ತಿಲ್ಲ ಗೈಸ್. ನೋಡಿ ಗೈಸ್, ನನಗೆಲ್ಲ ಫ್ರಾಡ್ ಕೆಲಸ ಮಾಡೋಕ್ಕಾಗಲ್ಲ ಗೈಸ್. ನೀ ಅದಕ್ಕೆ ಮೇಲೆ ಇನ್ನೊಂದ್ಸತಿ ಕಾಲ್ ಮಾಡಿ ಕೇಳೋಣ ಗೈಸ್ ಎಲ್ಲಿದ್ದಾಳೆ ಅಂತ. ಅವಳು ಇವಾಗ ಹೇಳ್ತಾಳೆ ನೋಡಿ, ಇಲ್ಲೇ ಬರ್ಡ್ ಕೇಜ್ ಹತ್ರ ಇದ್ದೀನಿ ಅಂತ ಹೇಳ್ಬಿಟ್ರೆ ಅವಳು நான் கேண்டீன் வந்துடுது ಅಂತ ಹೇಳಿ. கேண்டீன் கிட்ட இருக்கோ? எங்க இருக்க? எவ்வளோ நேரம்? ஒரு 10 நிமிஷமா? எங்க இருக்கீங்க? மாமா நீங்க காலேஜ் அதை அப்படியே சொல்லிட்டேன்.
ನಾವು ಹಿಂಗದ ನೋಡಿ ಗೈಸ್ ಬ್ಯಾಡ್ ವರ್ಡ್ ಯೂಸ್ ಮಾಡ್ತಾ ಇದ್ದಾಳೆ. ನೋಡಿ ಗೈಸ್ ಹೆಂಗ್ ಹೋಗ್ತಾ ಇದ್ದಾಳೆ. ಕ್ಲಾಸ್ ಆಯಿತು. ನಮ್ಮ ಟೀಚರ್ ಸರಿ ಕೇಳಿದ್ರು, ಯು ಹ್ಯಾವ್ ಅಟೆಂಡೆನ್ಸ್ ಲೆಸ್ ದೆನ್ 50% ಅಂತ ಹೇಳಿದ್ರು ಗೈಸ್. ನನಗೆ ವಾಟ್ ಇಸ್ ಪೀನಟ್ ಬಟರ್ பட் ஷோ மாதிரி பண்ணாது. நைஸ் கைஸ். பீனட் பட்டர் ஜாம். பீனட் பட்டர் ஜாம். You will see guys told. Tell your audience you're coming to college after 1 week. ನಾನು ಕೈತದೆ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ. ಗೈಸ್ ನಂಗೆ ಹುಷಾರಿಲ್ಲ ಅಂದರೆ ಇವರೆಲ್ಲ ನೋಡಿ ಗೈಸ್ ನನ್ನ ನಂಬ್ತಾರೆ. ಗೈಸ್ ನಮ್ಮ ಕಾಲೇಜಲ್ಲಿ ಫಿಶ್ ಟ್ಯಾಂಕ್ ನೋಡಿ ಗೈಸ್ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಎಷ್ಟು ಕ್ಲೀನಾಗಿ ಯಾರು ಇಡ್ತಾ ಇರಲ್ಲ, ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ. ಇವಾಗ ನಾನು ಮತ್ತು ಐಶು ನಾವು ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಬೇಜಾನ್ ಕಾಸಿಟ್ಟಿದ್ದಾರೆ ಮಾಡಿ. ಅಯ್ಯೋ ಅವಳೆಲ್ಲ ಇಲ್ಲ 40 தான் இருக்கு. 40 கிலோ என்னமோ 40 rupees ಇರೋದು 40,000 ಬಿಲ್ಡ್ ಅಪ್ ಗೈಸ್. ಅದು ಬರ್ತಾ ಇದ್ದೀವಿ. ಐಶ್ವರ್ಯ ಖುಷಿತಾಗೆ ಏನಾವೇನೋ ಅನ್ಕೆ ಅಂತವಳೆ 40 ರೂಪಾಯಿ ಇಟ್ಕೊಂಡು 40,000 ಇಟ್ಕೊಂಡಿರೋ ಥರ ಬಿಲ್ಡ್ ಅಪ್ ಕೊಡ್ತಾವಳೆ ಗೈಸ್ಗೆ. ಇವಾಗ ಹೋಗ್ಬಿಟ್ಟು ತಿನ್ಬಿಟ್ಟು ಸಿಗ್ತೀವಿ ನೋಡಿ. ಎಲ್ಲರೂ ಬರೀ ಅದು ಡ್ಯಾನ್ಸ್ ಪ್ರಾಕ್ಟೀಸು, ಆ ಪ್ರಾಕ್ಟೀಸ್ ಈ ಪ್ರಾಕ್ಟೀಸ್ ಅಂತ ಮಾಡ್ತಾರೆ ಗೈಸ್. ಏನೋ ಮಾಡ್ಕೊತಾರೆ. ನಮಗೆಲ್ಲ ಅಭ್ಯಾಸ ಆಗೋಗಿದೆ ದಿವಸ. ಅದು ಬರ್ತಾ ಇರಲಿಲ್ಲ. ID இருக்கா மச்சாயே வெளிய போறதுக்கு? ಇಲ್ಲ ID ಕಾರ್ಡ್ ತರಲ್ಲ ಗೈಸ್ ನನ್ನ ಕಾಲೇಜ್. ನನಗೆ ಇಷ್ಟ ಇಲ್ಲ ಅದು. ನೀ எடுத்துட்டு வந்தாதான் ஆச்சரிய. ಚೆನ್ನಾಗಿದೆ. ಇವಾಗ ನೋಡಿ ಅಂಕಲ್ ರಿಯಾಕ್ಷನ್. मैं क्या बोल रहा हूँ, तू भी अंदर है, वो आर्डर करना नहीं बताओ. ಹಿಂಗೆ ಬಂದ್ಬಿಡ್ಬೇಕು ಅಷ್ಟೇ. ಈ ಥರ ಮಾತಾಡ್ತಾ ಇದ್ರೆ ಈ ಥರ ಹೊಂದ್ಬಿಡ್ಬೇಕು. ಏನಂತೀವಿ ಹೊಸ ಏನು ಏನು ತಗೊಂಡೆ? ಬ್ಲಾಗ್ ಮಾಡ್ತಿದ್ಯಾ? ಹೌದು. ಒಂದು ಕಾಫಿ, ಒಂದು ಚಾಕ್ಲೇಟ್ ಮಿಲ್ಕ್, 2 ಟಿಶ್ಯೂ ಕೊಟ್ಬಿಡಿ. ಅಂಕಲ್ 2 ಟೀ ಮತ್ತು 1 ಸಮೋಸ ಕೊಡಿ. ಮೇಡಮ್ ಪನ್ನೀರ್ ಇದು 2 ಸಮೋಸ ಟಿಶ್ಯೂ ಕೊಡಿ. ನೋಡಿ ಗೈಸ್ ಎಷ್ಟು ಜನ ನಿಂತಿದ್ದಾರೆ. ಈ ಥರ ಹತ್ಬಿಟ್ಟು ನಿಂತ್ಕೊಂಡು ಕೇಳಬೇಕು ಗೈಸ್. 80 ಪೇಮೆಂಟ್ ಮಾಡಿ. ಇಲ್ಲಾಂದ್ರೆ 2 ಟಿಶ್ಯೂ ಕೊಡಿ. ನೋಡಿ ಗೈಸ್ ನನ್ನ ಕಡೆ ಅಂದ ಇವಳಿಗೆ 5 ರೂಪಾಯಿ ಅವಳಿಗೆ. ನನ್ನ ದುಡ್ಡಲ್ಲೇ ತಗೊಬಂದಿರೋದು. ಅಯ್ಯಪ್ಪ ಚೇಂಜ್ ಇಲ್ಲ ಅಂತ ಇವಳು ಆಮೇಲೆ ಎತ್ಕೊಬಾರೆ ಅಂದ್ರೆ ಗಿಫ್ಟ್ ಅಂತೆ. ಥ್ಯಾಂಕ್ ಯು ಸಂಶಯ. ನಾನೇ ಪ್ರಿಪೇರ್ ಮಾಡಿರೋದು. ನೋಡಿ ಗೈಸ್ ಹೆಂಗ್ ಕೂತ್ಕೊಂಡಿದ್ದಾಳೆ ನೋಡಿ ಗೈಸ್. ಇಲ್ಲೆಲ್ಲ ಏನು ಪೂಜೆ ಮಾಡ್ಬಿಟ್ಟು ಬಂದ ನೀನು. ಡೋಂಟ್ ಶೋ ಲೈಕ್ ದಟ್. ಅವಮಾನ ಮಾಡ್ತೀನಿ. ಹಂಗೆ ಹಾಕ್ತೀನಿ ನಾನು. ಫಸ್ಟ್ ದಿಂದ ಅದೇ ಹಾಕೋದು ನಾನು. ಅದೇ ಅವಮಾನ ಮಾಡ್ತೀನಿ. ಬೇಡ ಕಡೆ ಎಲ್ಲ ಕಂಟೆಂಟ್ ಹುಡುಕ್ತಾ ಇದ್ದೀನಿ. ಏನು ದಿಶಾಗೆ ಪ್ರಿಪ್ರೇಷನ್ ಆಯ್ತಾ? ಏನು ಪ್ರಿಪ್ರೇಷನ್ ಆಗಿಲ್ಲ. ಇದು ನಾಸ್ತಿ ಆಗ್ತಿದೆ. ಏನು ಹಿಂಗೆ ರೆಡಿ ಆಗೋದಿದೆ? ಓ ಏನೋ ಗೊತ್ತೇ ಇದಿರೋ ಥರ. ಅಯ್ಯೋ ನೋಡಲಿ ಸರ್ ಕನ್ನಡ ಸರ್ ಹೇಳಿದ್ರು ತಾನೆ ಬ್ಲಾಗ್ ಮಾಡಿದಾಗ ಕರೆಕ್ಟ್. ನಮ್ಗೆ ಚಾಪ್ಟರ್ ಇದೆ. ಏನು ವ್ಲಾಗ್ ಚಾಪ್ಟರ್ ಮಾಡಿದಾಗ ಹೇಳ್ಬೇಕಿತ್ತು ತಾನೇ ನೀನು. ಸ್ಟಡೀಸ್ ಯು ಕ್ಯಾನ್ ಡು ವಾಟ್ ಲೈಕ್ ಟು ಅರ್ನ್ ಮನಿ. ನೋಡಿ ಗೈಸ್ ನನ್ನಂಥ ಹುಡುಗಿ ಇವ್ರಿಗೆಲ್ಲ ಸಿಕ್ಕಿರೋದು ಪುಣ್ಯ. ಇದಾಕೊಂಡಿಲ್ಲ ಏನು ಮೈಕಾ ಕೇಳಿಸುತ್ತಾ? ಕೇಳಿಸುತ್ತೆ. ನೋಡಿ ಅವಳೊಬ್ಳೆ ದನ ತಿಂದಂಗೆ ತಿನ್ಬಿಟ್ಲು. ಇವಳಿಗೆಲ್ಲ ಕೊಡ್ದಿರಾ? ಅದೇ ಬರಿ ಅವ್ರಿಗೆಲ್ಲ ಆಮೇಲೆ ಕೊಡಿಸ್ತಾಳೆ. ತಿನ್ನಿ ಗೈಸ್ ನೀವು ನೋಡಿ ಬೈ. ಗೈಸ್ ನಿಮ್ಗೆಲ್ಲ ವಿಡಿಯೋ ನೋಡ್ಬೇಕಾದ್ರೆ ಅವಳಿಗೆ ಶಾಪ ಹಾಕ್ರಿ. ದಯವಿಟ್ಟು ಸ್ವಪ್ನ ಫೇಸಿಗೆ ಫಿಲ್ಟರ್ ಹಾಕಿ ಯಾವ ಬ್ರೋ ಫಿಲ್ಟರ್ ನಿನ್ನಷ್ಟು ಕೆಟ್ಟದಾಗಿಲ್ಲ ಬಿಡು. ಬೇಡ ಗೈಸ್ ತುಂಬಾ ಕಲರ್ ಡಿಸ್ಕ್ರಿಮಿನೇಷನ್ ಅಲ್ಲ. ಅಲ್ವಾ ಕಟ್ ಮಾಡ್ತಾ ಇದೀವಿ. ನೀನೇನಂದ್ರೆ ಬ್ಲಾಗಿಂಗ್
ಏನ್ ಅನ್ಬೇಕು? ಬ್ಲಾಗಿಂಗ್. ಬ್ಲಾಗಿಂಗ್. ಓಕೆ. ಬ್ರೋ ಆರ್ ಕನ್ನಡ ಸರ್ ಎಸ್ ಟೋಲ್ಡ್ ಬ್ಲಾಗಿಂಗ್. ಗೈಸ್ ಇವ್ರು ಹೇಳ್ತಿದಾರೆ ನಾನು ಜಿಮ್ಗೆ ಹೋದ್ರೆ ನನಗೆ ಏನಾದ್ರು ಆಗೋಗುತ್ತಂತೆ ಗೈಸ್. ಹೌದು ಗೈಸ್, ಅವಳಿರೋ ಈ ಇದಕ್ಕೆ ಅಂದ್ರೆ ಸೈಜ್ಗೆ ಹೈಟ್ಗೆ ಅವಳೊಂದಿದೆ ಎತ್ಕೊಂಡಾಗ ಅದ್ರ ಅವಳ ಮೇಲೆ ಅದು ಬಿದ್ದೋಗ್ಬಿಟ್ಟು ಅವಳು ಇದೇ ಎತ್ಕೊಳ್ಳೋದು. ಡಂಬಲ್ಸ್ ಯಾ ವಾಟ್ ಎವರ್. ಬೀನ್ ಟು ಜಿಮ್ ಫಾರ್ 4 ಗೈಸ್ ನಾನು ಹೋಗಿದ್ದೀನಿ ಗೈಸ್. ಹೌದಾ? ಓಡಲ್ಲ ಗೈಸ್, ನಿಜವಾಗೂ ಹೋಗಿದ್ದೀನಿ. ಯಾ ಶೀಸ್ ಗಾನ್. ಅಪ್ ಗಾನ್. ಏನಂತಕ್ಕೆ? ಸಣ್ಣ ಆಗಕ್ಕ? ಸುಮ್ಮನೆ ಟೈಮ್ ಪಾಸ್ ಗೈಸ್, ಟೈಮ್ ಪಾಸ್. ಬೇರೆ ಏನೋ ಕೆಲಸ ಇಲ್ಲ. ಟೈಮ್ ಪಾಸ್ ಜನ ಬೇರೆ ಬೇರೆ ಮಾಡ್ತಾರೆ, ಆದ್ರೆ ನಾವು ಜಿಮ್ಗೆ ಹೋಗಿದ್ವಿ. ಏನಂತೆ ಅದೆಲ್ಲ ಮಾಡ್ತಾರಲ್ಲ, ನಾವು ಒಳ್ಳೆ ಮಾಡಿಲ್ವಾ? ಹಾ ನಾವು ಮಾಡಿಲ್ಲ. ಮಾಡ್ತಾನೆ ಇದೀವಿ ಗೈಸ್. ಮಾಡ್ತಾ ಇದ್ದೀರಾ? ವ್ಲಾಗಲ್ಲೆಲ್ಲ ಅದು ಎಕ್ಸ್ಕ್ಲೂಸಿವ್ ಆಗಿ ಹೇಳಂಗಿಲ್ಲ ಓ, ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡ್ತೀಯಾ? ರಿವೀಲಿಂಗ್ ಮೈ ಬಾಯ್ಸ್. ಗೈಸ್ ಅವ್ರು ನೋಡಿ ಗೈಸ್, ಫೋನ್ ನೋಡ್ಕೊಂಡು ಕುತ್ಕೊಂಡು ಸುಮ್ಮ ಇರು. ಏನಿಲ್ಲ ಗೈಸ್ ನನಗೆ ಐದು ನಾವು ಏನಾದರೂ ಮಾಡೋಣ ಜೀವನದಲ್ಲಿ. நீ பண்ணு. ஒன்று ஒழுங்கா படி, ಗೈಸ್ இல்லை ஒன்று ஒழுங்கா கிளாஸ் அட்டென்ட் பண்ணு. ಒಳ್ಳಂಗ ವ್ಲಾಗ್ ಮಾಡ್ತೀನಿ ಗೈಸ್ ನಾನು. ಅದು ವಾಯ್ಪಿಲ್ಲ. ಅಲ್ಲ ಗೈಸ್, ಅಲ್ಲಿ ನೋಡಿ ನಮ್ಮ ಕಾಲೇಜಲ್ಲಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಅಂತಂದರೆ ಮಸ್ತಾಗಿ ಮಾಡಿದ್ದಾರೆ ಅನ್ಕೊಳ್ಳಿ. ಝೂಮಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಗೈಸ್. ಅಯ್ಯೋ ಎಷ್ಟು ಕ್ಲೀನಾಗಿ ಮಾಡಿದ್ದಾರೆ ಗೈಸ್. ಇವಾಗ ನಾವು ಹೋಗ್ತೀವಿ, ಐಶು ಹೇಳ್ತಾಳೆ ಒಂದೊಂದಾಗಿ ಪೇಂಟಿಂಗ್ ಡಿಸ್ಕ್ರೈಬ್ ಮಾಡ್ತಾಳೆ ಯಾವ್ಯಾವುದು ಹೆಂಗೇನು ಮಾಡಿದ್ದಾರೆ ಏನೇನು ಅಂತ. ಓಕೆನಾ? ಕಿನೆ ಗಾರ್ಡನ್ ಬಾ ಕಿನೆ ಗಾರ್ಡನ್ ಹೀಗೆ ಬಾ ಗೈಸ್. ಇವಾಗ ನಾವು ಪೇಂಟಿಂಗ್ ಹತ್ರ ಹೋಗ್ತಾ ಇದ್ದೀವಿ ಗೈಸ್. ಇದು ನಮ್ಮ ಕಾಲೇಜಲ್ಲಿ ದಿಶಾ ಬಂದರೆ ಈ ಥರನೇ ಗೈಸ್, ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಅವಳು ಎಕ್ಸ್ಪ್ಲೇನ್ ಮಾಡ್ತಾವಳೆ, ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡು. உங்களுக்கு வேணும்னா நீங்களும் வந்து வாங்கிக்கலாம். ನಿಮಗೆಲ್ಲ ಬೇಕಂದ್ರೆ ರಕ್ತ ತೊಗೋಬೋದಂತೆ ಗೈಸ್ ಇದರಿಂದ. ಆ್ಯಂಡ್ ಇದು ನಮ್ಮ ಕಾಲೇಜ್ ಪಾರ್ಕಿಂಗ್ ಗೈಸ್, ಕಾರ್ ಪಾರ್ಕಿಂಗ್ ಗೈಸ್. ಇರಿ ಹೋಗೋಣ ಮುಂದೆ. ಹಾಂ, ಇದು ಬಂದ್ಬಿಟ್ಟು ಕಿಡ್ಸ್ ಏರಿಯಾ. பஸ் வந்து கலீஜே பண்ணக்கூடாது, நீட்டா மெயின்டைன் பண்ணணும். பாரு எவ்வளோ நீட்டா இருக்கு. ಈಗ ನೋಡಿ ಗೈಸ್, ಇದು ಬಿಫೋರ್ ದಿಶಾ ಆಯಿತಾ? ಬಿಫೋರ್ ದಿಶಾ. ಆಫ್ಟರ್ ದಿಶಾ ತೋರಿಸ್ತೀನಿ ಏರಿಯಾನ ವ್ಲಾಗ್ ಮಾಡ್ತಾನೆ ಅಂದರೆ. ಓಕೆನಾ? ಹಾಂ, ಕ್ಲೀನಾಗಿ இருக்கணும். ಓಕೆ, ನೆಕ್ಸ್ಟ್ ಸ್ಪೇಸ್. ಓಕೆ, ಕಿನೆ ಗಾರ್ಡನ್ ನೋಡಿ ಗೈಸ್, ಇವ್ರು ಪೇಂಟಿಂಗ್ ಮಾಡಿರೋದು ಕ್ಲೀನಾಗಿರ್ಬೇಕು ಅಂದ್ಬಿಟ್ಟು ಇಲ್ಲೆಲ್ಲ ಕ್ಲೀನೇ ಮಾಡಿಲ್ಲ ಗೈಸ್, ಹಂಗಂಗೆ ಬಿಟ್ಟಿದ್ದಾರೆ. ಅಲ್ಲ ಏನು ಗೈಸ್ ಇದು ಕ್ಲೀನಾಗೆ ಮಾಡಿಲ್ಲ ಗೈಸ್. ನೆಕ್ಸ್ಟ್ ಅವ್ರು ನೋಡಿ ಗೈಸ್, ಅವರು ಹಾಯ್ ಹೇಳ್ತಾ ಇದ್ದಾರೆ ನಮ್ಮ ಕ್ಲಾಸ್ಮೇಟ್ಸ್ ಅವರು. ಆಮೇಲೆ ಅಲ್ಲೊಂದು ಪೇಂಟಿಂಗ್ ಇದೆ. ಕ್ಯಾಮ್ರಾ ಐ ಆಮ್ ಬ್ಲಾಗಿಂಗ್. ನೋಡಿ ಗೈಸ್, ಇವರೆಲ್ಲ ಪಿಜ್ಜಾ ತಿಂತಾ ಇದ್ದಾರೆ ನಮಗೆ ಕೊಡ್ದಿರ. ಅವಳಿಗೆ ನಾನು ಮಾತಾಡ್ತಾ ಇರೋದು ಅರ್ಥ ಆಗ್ತಾ ಇದೆಯಲ್ವ ಗೊತ್ತಿಲ್ಲ. ಸಾರಿ, ಡೋಂಟ್ ನೋ ಕನ್ನಡ. ಹಂಗಿದ್ರೆ ಸರಿಗೆ ರೋಸ್ಟ್ ಮಾಡ್ಬೋದು ಗೈಸ್. ಇದು ಒಂದು ಯೂನಿಟಿಯಲ್ಲಿರಬೇಕು, ಯೂನಿಟಿ ಇದೆ. ಹಾರ್ಡ್ ವರ್ಕ್ ನಂತರ ಗೈಸ್. ಇಲ್ಲ ಇಲ್ಲ ಇಲ್ಲ, ಅದು ಇಲ್ಲ, ಅದಕ್ಕೆ அவங்க ಹಂಗೆ. ಆಮೇಲೆ ಲಾಯಲ್ ಗೈಸ್. ಈ ಲಾಯಲ್ ಅನ್ನೋ ವರ್ಡು ನನ್ನ ಜೀವನದಲ್ಲಿ ತುಂಬ ಮುಖ್ಯ ಗೈಸ್. ಲಾಯಲ್ ಇದು ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಗೈಸ್. ಅದು ಉಂಟಾ ಸರಿ. ಇದೆ ಗ್ರಾಟಿಟ್ಯೂಡ್ ಕೈಂಡ್ ಗೈಸ್. ಬ್ರೇವ್ ಅದ್ರ ಫೇ ತಣ್ಣೆ ಬರ ಅಂತ ಏನು ಗೈಸ್ ಹಂಗೆ ಬರ್ದವ್ರ ಕಾಣಿಸ್ತಾನೆ ಇಲ್ವಲ್ಲ ಗೈಸ್. ಅದು ಬೇಡ ಗೈಸ್, ಪಾಪ ಬರ್ದಿದ್ದಾರೆ. ಆಮೇಲೆ ಬರೋದೇ ಅಪರೂಪ ಕಾಲೇಜ್ಗೆ. ಅದು ಯಾರು ನಿಂತಿದೆ ಕುತ್ಕೊಂಡಿದ್ದಾರೆ. ಇಟ್ಸ್ ಓಕೆ, ಸರಿ ಬಾ. ಸೊ ಅಷ್ಟೇ ಗೈಸ್, ಇವಾಗ ಕಾಲೇಜ್ ನಮಗೆ 1 ಗಂಟೆವರೆಗೂ ಇದೆ. ವಾಟ್ ನೆಕ್ಸ್ಟ್ ನೋಡಿ ಗೈಸ್, ನನ್ನ ಚಾನಲ್ ನೋಡ್ತಾ ಇದ್ದಾರೆ. ಎಷ್ಟು ಖುಷಿ ಆಗುತ್ತೆ ಗೈಸ್ ಈ ಥರ ಎಲ್ಲ ನೋಡಿದ್ರೆ. நம்ம இதில் தான் இருப்போம். ಆದರೆ ನಾನು ಜಾಸ್ತಿ ಇನ್ಸ್ಟಾಗ್ರಾಮು, ಯೂಟ್ಯೂಬು, இது என்ன ಫೇಸ್ಬುಕ್ ಇಲ್ವೇ ಇಲ್ಲ ನನ್ನ ಹತ್ರ. ஏதாவது மெசேஜ் வந்தா ವಾಟ್ಸಪ್ ಓಕೆ. ಅದು ಇದೆಲ್ಲ ಕೊರಿಯಾ ಯೂಸ್ ನೋಡ್ತಾ ಇರ್ತಾರೆ ನಾನು ಗೈಸ್. ಅದು ಆ್ಯಕ್ಚುಲಿ ನನ್ನ ಚಾನಲ್ ಹೆಸರು ಬರೆಯೋಣ ಗೈಸ್, ಅದೆಲ್ಲ ಗೊತ್ತಿಲ್ಲ ಗೈಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀನು ಹೇಳ ನನಗೇನು ಗೈಸ್, ಇದು ನಮ್ಮ ಕಾಲೇಜ್ ಟೂರ್ ಕೊಡೋ ಥರ ಆಗೋಗಿದೆ. ಅದು ಬರ್ಡ್ಸ್ ಕೇಜ್ ಗೈಸ್, ಇದು ಪಾರ್ಕಿಂಗು, ಇಲ್ಲಿಗೆ ಸಿಟ್ಟಿಂಗ್ ಏರಿಯಾ ಗೈಸ್ ಇದೆಲ್ಲ. ಅದು ಸ್ಟೇಜು ದಿಶಾಗೆ ಹಾಕಿರೋದು. ನಮ್ಮದು ಫಸ್ಟ್ ಡಿಗ್ರಿಗೆ ನಾನು ಜಾಯ್ನ್ ಆದಾಗ ನಮ್ಮ ಕ್ಲಾಸ್ ಇದ್ದಿದ್ದಲ್ಲಿ ನಾವೆಲ್ಲ PUC ಇಂದ ಇಲ್ಲೇ ಓದ್ತಾ ಇದ್ದೀವಿ.
ಆದರೆ ಒಂದೇನಂತಂದರೆ ಪಿ ಯು ಸಿಯಿಂದ ಇಲ್ಲೇ ಓದ್ತಾ ಇದ್ದೀವಿ, ಏನೂ ಚೇಂಜ್. ಇದು ಸ್ಟೇಷ್ನರಿ ಶಾಪ್, ಇದು ಕ್ಲೋಸ್ ಆಗಿದೆ ಇವತ್ತು. ಯಾಕಂದರೆ ಅಂಕಲು ಗೊತ್ತು ದಿಶಾ ಬರ್ತಾ ಇದೆ, ಯಾರು ಬ್ಯಾಂಕು ಏನೂ ತೊಗೊಳಲ್ಲ ಅಂತ. ಇದು ಬ್ಯಾಂಕು ಗೈಸ್, ಇದು ಮೇನ್ ನಮ್ಮ ಕಾಲೇಜ್ಗೆ. ಆಮೇಲೆ ಆ್ಯಕ್ಚುಲಿ ನಮ್ಮ ಕಾಲೇಜಲ್ಲಿ ಬೇಜಾನ್ ಫಾರ್ಚುನರ್ಗಳನ್ನೆಲ್ಲ ನಿಂತಿರುತ್ತೆ, ಫಾರ್ಚುನರ್ ಕಾರೆಲ್ಲ. ಇವತ್ತು ನಿಂತಿಲ್ಲ ಗೈಸ್ ಅಷ್ಟೇ. ಕ್ಯಾಂಟೀನ್ಗೆ ಹೋಗೋಣ, ತೋರಿಸ್ತಿದ್ದಾರಲ್ಲ ಗೈಸ್. ಇವಳು ಯಾವ ಬಂದ್ಬಿಟ್ಟು ಇದೇನಿದು ಏನಂತಾರೆ ಸ್ಟೇಜ್ ಇದು ಇದು ಬಾಸ್ಕೆಟ್ಬಾಲ್ ಹಾಂ ಬಾಸ್ಕೆಟ್ಬಾಲ್ ಕೋರ್ಟ್ ನಾವು ಯೂಸ್ பண்ணிருந்தேன். ಇದು ಇಷ್ಟೆಲ್ಲ ವ್ಯತ್ಯಾಸ ನೋಡಿ ಗೈಸ್, ಇದು ನಮ್ಮ ಕಾಲೇಜ್ ಗಾರ್ಡನ್ ಗೈಸ್. ಇದು ನೆಮ್ಮದಿ ಬೇಕಂದ್ರೆ ಇಲ್ಲಿ ಬರ್ಬೇಕು ಗೈಸ್. ಶಾಂತವಾಗಿರ್ಬೋದು ಜೀವನದಲ್ಲಿ ಅಂತ ಅನ್ಸಿಲ್ಲ ಗೈಸ್ ಯಾವತ್ತು. ಇದು ಪಿ ಯು ಸಿ ಗೈಸ್, ಅದು ನಮ್ಮದು ಕ್ಲಾಸ್ ಇದ್ದಿದ್ದು. ನಾವು ಸೆಕೆಂಡ್ ಪಿ ಯು ಸಿಲಿ ಇದ್ದಾಗ ಆ ಕ್ಲಾಸು, ಮತ್ತು ಆ ಕ್ಲಾಸಲ್ಲಂತೂ ನಾನು ಪ್ರಿಸ್ತಾ ಬೇಜಾನ್ ಜಗಳ ಆಡ್ಬಿಟ್ಟಿದ್ದೀವಿ. ಜಾಕೆಟ್ ಚಪ್ಪಲಿ ಎಲ್ಲ ಬಿಚ್ಚಾಕೊಂಡು ಜಗಳ ಆಡಿದ್ದೀವಿ. ಈ ಕ್ಲಾಸಲ್ಲಿ ಇದೇ ಚೈನ್ ನಂದು ரொம்ப ಸೈಲೆಂಟ್, ನಾನು ಸಂದಲ ಕೂಡ ಮಾಡಿ ಈ ಚೈನ್ ಕಟ್ಟಾಗೋಗಿತ್ತು ಗೈಸ್ ಒಂದು ಸೀನಲ್ಲಿ, ಈ ಜಗಳ ಪಿ ಯು ಸಿಯಲ್ಲಿ. ಆಮೇಲೆ ಇನ್ನೇನು ಗೈಸ್ ಅಷ್ಟೇ. ಲಿಫ್ಟ್ ನಮ್ಮ ದೊಡ್ಡಮ್ಮನೂ ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ ಗೈಸ್. ಇದು ಲಿಫ್ಟ್ ಗೈಸ್. ದಿಸ್ ಇಸ್ ಓನ್ಲಿ ಮೆಂಟ್ ಫಾರ್ ಸ್ಟಾಫ್, ನಾಟ್ ಫಾರ್ ಸ್ಟೂಡೆಂಟ್ಸ್, ಓನ್ಲಿ ಫಾರ್ ಸ್ಟಾಫ್ ಗೈಸ್. ನಿಮಗೆ ಸ್ಪಾಟ್ ನೆನಪಿದೆಯಾ ಗೈಸ್? ನಿಮಗೆ ಲಾಸ್ಟ್ ಟೈಮ್ ನಾನು ಪಿಕಪ್ ತೋರಿಸಿದ್ದೆ. ಸೊ ಇವಾಗ ಆ್ಯಕ್ಚುಲಿ ಏನು ಸೀನು ಅಂತಂದರೆ, ನಮಗೆ ಬ್ರೇಕ್ ಟೈಮ್ ಇತ್ತು. ಬ್ರೇಕ್ ಟೈಮ್ ಮುಗಿದು 20 ನಿಮಿಷ ಆಗಿದೆ ಗೈಸ್. ನಾವು ಕ್ಲಾಸ್ಗೆ ಹೋಗ್ತಾ ಇದ್ದೀವಿ. ಮ್ಯಾಮ್ ರಿಯಾಕ್ಷನ್ ಇವರು ಗೊತ್ತಿಲ್ಲ. ಮ್ಯಾಮ್ ರಿಯಾಕ್ಷನ್ ತೋರಿಸಿದ್ರೆ ನಾನು ತೋರಿಸ್ಕೊಡ್ತಾರೆ ನನಗೆ ಅಷ್ಟೇ. ಮ್ಯಾಮೇ ಬಂದಿಲ್ಲ ಗೈಸ್ ಕ್ಲಾಸ್ಗೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಗೈಸ್, ಯಾರು ಬೇರೆಯವರು ಇಲ್ಲ ಗೈಸ್. ಮ್ಯಾಮ್ ಇದ್ದಾರೆ ಕ್ಲಾಸ್, ನಾನು ಮಾಡ್ತೀನಿ ಗೈಸ್. ಬಾಯ್. ಎಕ್ಸ್ಕ್ಯೂಸ್ ಮೀ. That's net assets available to shareholders. From this, you have to deduct preference dividend. Okay? ಗೈಸ್ ಮ್ಯಾಮ್ ಕ್ಲಾಸಲ್ಲಿದ್ದಾರೆ, ಕ್ಲಾಸ್ ತೊಗೊತಾ ಇಲ್ಲ ಗೈಸ್. ಅವರು ಅಟೆಂಡೆನ್ಸ್ ತೊಗೊಂಡು ಅವ್ರಿಗೇನೋ ಮೀಟಿಂಗ್ ಇದೆ ಹೋಗ್ಬೇಕು ಅಂತ ಹೋಗ್ತಾನೆ ಇಲ್ಲ ಗೈಸ್ ಅವ್ರ ಕ್ಲಾಸಿಂದ. ಏನು ಮಾಡೋದು ಹೇಳಿ ಗೈಸ್? ಇಲ್ಲಿ ನೋಡಿ ಇವಾಗ. ಬಾಯ್ ಗೈಸ್. ಹಾಯ್. We also have 3 hours. We also don't have class guys. They are acting too much guys. It's guys ಕ್ಲಾಸ್ ಇಲ್ಲ ನಮಗೆ. ನೋಡಿ ಇವರೆಲ್ಲ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಓದ್ತಾ ಇದ್ದಾರೆ. ಮತ್ತೆ ಓಕೆ ಓಕೆ. ದಿಶಾಗೆ ಆಗ್ತಾ ಇದ್ದೀರಾ? ಸುಮ್ಮನೆ ನೋಡಿ ಗೈಸ್, ಈ ಥರ ಎಲ್ಲ ಟೈಮ್ ಪಾಸ್ ಮಾಡ್ತಾರೆ. ಅದನ್ನು ನಾವು ಏನು ಮಾಡಬೇಕು ಗೈಸ್? ಇವ್ರಿಗೆಲ್ಲ ಎಷ್ಟು ಭಕ್ತಿ ಗೈಸ್. ಇವ್ರಿಗೆ ಪೂಜೆ ಅಂದ್ರೇ ಗೊತ್ತಿಲ್ವಂತೆ ಇವಳಿಗೆ. ಬರೀ ಇವಳು ಅವ್ರ ಮನೆ ದೇವರಿಗೆ ಈ ಥರ ಎಲ್ಲ ಮಾಡಿಬಿಟ್ಟು ಬರ್ತಾಳೆ. ಮನೆ ದೇವ್ರಿಗಲ್ಲ ಗೈಸ್, ಸಾರಿ ಡೋರ್ ಗೈಸ್. ಯಾರ್ಯಾರೋ ಬರ್ತಾ ಇದ್ದಾರೆ ಗೈಸ್, ನಂಗೆ ಅಜೀಬ್ ಆಗ್ತಾ ಇದೆ ಗೈಸ್. ಗೈಸ್ ನೋಡಿ ಗೈಸ್ ಹೆಂಗ್ ಓಡ್ತಾ ಇದ್ರು ಗೈಸ್ ಇವರು. ಅಟೆಂಡೆನ್ಸ್ ರೆಕಾರ್ಡ್ ಹೆಂಗ್ ಗೊತ್ತಾ ಮಾಡ್ತೀರಿ ನೋಡಿದ್ರಾ? ನಂದಾಗಿರ್ಲಿ ಗೈಸ್. ಕ್ಲಾಸ್ ಮುಗೀತಿ ಬಂತು. ನಾನು ಕಾಲೇಜಿಗೆ ಬಂದಿದ್ದಕ್ಕೂ ಸಾರ್ಥಕ ಗೈಸ್. ನೋಡಿ, ನಾನು ಕಾಲೇಜಿಗೆ ಬಂದರೂ ಟೀಚರ್ಸ್ಗೆ ಇಷ್ಟ ಆಗಲ್ಲ ಗೈಸ್ ಕ್ಲಾಸ್ ತೊಗೊಳಕ್ಕೆ. ನಾವು ಓಡ್ತಾ ಇದ್ದೀವಿ ಈಗ. ನಾವು ಮನೆಗೆ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಏನಿಲ್ಲ ಗೈಸ್ ಆ ಥರ ಎಲ್ಲ. ಇನ್ಮೇಲೆ ನಾನು ಕಾಲೇಜಲ್ಲಿ ಬಂದಾಗೆಲ್ಲ ಬ್ಲಾಗ್ ಮಾಡ್ತೀನಿ ನೋಡಿ ಗೈಸ್. ನೀವು ನೋಡಿ ಗೈಸ್. ಮುಂಚೆ ಡೈಲಿಗೂ ಪಾಕೊಂಡು. ಸೊ ಗೈಸ್ ಇವಾಗ ಕಾಲೇಜ್ ಮುಗಿತು, ನಾವು ಹೊರಡ್ತಾ ಇದ್ದೀರಿ. ಗಾಡಿ ಎತ್ತಿ ಅಲ್ಲಿ ಐಶು ನಿಂತಿದ್ದಾಳೆ. ಸೊ ಇವಾಗ ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಪಪ್ಪ ಕಮ್ ಲೆಟ್ಸ್ ಗೋ. ಗೈಸ್ ಇವಾಗ ಮನೆಗೆ ಬಂದಿದ್ದೀನಿ. ನಮ್ಮಮ್ಮ ನೋಡಿ ಏನು ಮಾಡ್ತಾ ಇದೆಯಮ್ಮ?
ಸೊಪ್ಪು ಸಾರು ಚಿಕನ್ ಫ್ರೈ ಮತ್ತೆ ವೈಟ್ ರೈಸ್. ನಮ್ಮ ಅಮ್ಮ ಸ್ಕೂಲ್ಗೆ ಹೋಗಿಲ್ಲ ಅಂದರೆ ಹಿಂಗೆ ಇರೋದು ವಿತೌಟ್ ಮೇಕಪ್. ಮುಖ ತೋರಿಸು, ತೋರ್ಸವ ಇಲ್ಲಿ, ತೋರ್ಸು. ಇವನು ನೋಡಿ ಗೈಸ್, ಇವನು ಮುಟ್ಟಿದ್ರೇನ ಗುರ್ರ ಅಂತಾನೆ ಗೈಸ್ ಇವನು. ಇವಾಗ ಊಟ ಮಾಡಿಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ನೋಡಿ ಗೈಸ್, ನಾವು ಸುಮ್ಮನೆ ನಾನು ಇನ್ಮೇಲೆ ಹಿಂಗೆ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಏನೇನಾಗುತ್ತೋ ಎಲ್ಲ ರೆಕಾರ್ಡ್ ಆಗ್ತೀನಿ ಗೈಸ್. ನನ್ನ ತಮ್ಮ ಏನೋ ಮಲ್ಕೊಂಡಿದ್ದಾನೆ ಈಗ ಎದ್ನ ಗೈಸ್. ನನ್ನ ತಮ್ಮ ಫೋನ್ ನೋಡ್ತಾ ಇದ್ದಾನೆ ಗೈಸ್. ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಏನೋ ನೋಡ್ತಿದ್ದೆ ನೋಡಿ ಗೈಸ್. ಇವಾಗ ಬಂದಿದ್ದೀವಿ, ಇವರಿದ್ದಾರೆ. ನಮ್ಮಮ್ಮ ಪ್ಯಾಕಿಂಗ್ ಮಾಡ್ತಾಯಿತ್ತು ಅನ್ಸುತ್ತೆ. ಸರಿ ಗೈಸ್, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬೇರೆಯವ್ರ ಮನೆಯಲ್ಲಿ ತಂದೆ ಇದಿರು ಸಂಬಂಧಕ್ಕೆ ಬೆಲೆ ಕೊಡ್ತಾರೆ ಗೈಸ್. ನಮ್ಮ ಮನೆಯಲ್ಲಿ ನಮ್ಮಮ್ಮ ಬೆಲೆ ಕೊಡ್ತಾರೆ ಗೈಸ್ ಸಂಬಂಧಕ್ಕೆ. ತುಂಬ ಚೆನ್ನಾಗಿ ಬೆಲೆ ಕೊಡ್ತಾರೆ ಗೈಸ್. ಬರೀ ಬಾಯ್ ತೆಗೆದ್ರೆ ತುಂಬ ಒಳ್ಳೆ ಪದಗಳು, ಹೋಲಿ ವರ್ಡ್ಸ್ ಮಾತಾಡ್ತಾರೆ ಗೈಸ್. ಇದ್ಮೇಲೆ ನನ್ನ ಹತ್ರ ಏನೂ ಮೈಯಂಗಿಲ್ಲ ಗೈಸ್. ನಮ್ಮ ಮನೇಲಿ ಏನೇ ಆದರೂ ನೀವೇ ಸಾಕ್ಷಿ ಗೈಸ್. ಎಲ್ಲ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ ಗೈಸ್. ನಮ್ಮ ಮನೇಲಿ ಟಿ ವಿ ಹಾಕ್ತಾರೆ, ಟಿ ವಿ ಯಾರೂ ನೋಡಲ್ಲ. ಈ ಥರ ಕೆಲಸಗಳು ಮಾಡಿಕೊಂಡು ಟಿ ವಿ ಬೆಳಗ್ಗೆ 5 ಗಂಟೆಯಿಂದ ಉರಿತಾನೆ ಇರುತ್ತೆ ಗೈಸ್. ಏನಂತೀಯಮ್ಮ? ಏನಾದರೂ ಮಾಡಿ ಇಟ್ಬಿಟ್ಟು ಹೋದ್ರೆ ಆರಾಮಾಗಿ ಕೂತ್ಕೋಬೋದು ನಾವು. ಮಾನ ಮರ್ಯಾದೆ ತೆಗಿತಾ ಇದ್ದಾರೆ ಗೈಸ್ ನಂದು ಯೂಟ್ಯೂಬಲ್ಲಿ. ಒಂದೇ ಒಂದು ಕೆಲಸ ಮಾಡೋದಿಲ್ಲ. ಆ ಫ್ರೇಮ್ ಏನಕ್ಕಮ್ಮ ಇಲ್ಲಿ ಬಂತು? ಅಲ್ಲ, ಅದು ಗಾಳಿಗೆ ಆಡುತ್ತೆ ಅಂತ. ಏನು ಗೊತ್ತಾಗಿರೋದು ಗೈಸ್ ಸೀನು. ನನ್ನ ರೂಮಲ್ಲಿ ನೀವು ನನ್ನ ಫಸ್ಟ್ ಬ್ಲಾಗ್ ನೋಡಿ ಅಥವಾ ಗೆಟ್ ರೆಡಿ ವಿಡಿಯೋ ನೋಡಿದರೆ ಇಲ್ಲಿ ಒಂದೊಂದು ಫ್ರೇಮ್ ಇತ್ತು. ಇಲ್ಲಿ ನಮ್ಮಮ್ಮ ದೇವ್ರ ವಾಕ್ಯ ಹಾಕ್ಬಿಟ್ಟವ್ರೆ. ಆ ಫ್ರೇಮ್ಗೆ ಏನಾಗಿತ್ತು ಅಂದರೆ ಚಳಿಗೆ ಥಂಡಿಗ ಸರಿ ಏನೋ ಒಂದು ಥಂಡಿಗೆ ಹಿಂಗೆ ಆಗ್ಬಿಟ್ಟಿದೆ ಇದು. ಅದಕ್ಕೆ ನಮ್ಮಮ್ಮ ಅದನ್ನು ತೆಗೆದ್ಬಿಟ್ಟು ಇಲ್ಲಿಟ್ಟಿದ್ದಾರೆ. ಇಲ್ಲೇನೋ ಸ್ಪೆಷಲ್ ಗಾಳಿ ಬರುತ್ತಂತೆ ಅವ್ರಿಗೆ. ಹೆಂಗಮ್ಮ ಗೈಸ್, ನಮ್ಮ ಮನೆ ಗ್ಯಾರೇಜ್ ಗೈಸ್. ನೋಡಿ, 1 ಗಾಡಿ, ಗಾಡಿ 2, ಗಾಡಿ 3. ನಮ್ಮ ಹತ್ರ 3 ಗಾಡೀಸ್ ಇದೆ. ಒಂದು ನನ್ನ ತಮ್ಮಂದು, ಒಂದು ನಮ್ಮ ಅಮ್ಮಂದು, ಒಂದು ನಂದು. ನನ್ನ ತಮ್ಮ ತೋರ್ಸಾಯ್ತು ಗೈಸ್. ಇದು ನೋಡಿ, ನಮ್ಮಮ್ಮ ಅವ್ರ ಫ್ರೆಂಡ್ಸ್ ಜೊತೆ ಹೋಗಿರ್ತಿದ್ದು ಗೈಸ್. ಈ ವರ್ಷನೂ ಹೋಗ್ತಾರೆ ಗೈಸ್. ಹಿಂಗಿರ್ತಾರೆ ನಮ್ಮಮ್ಮ ನಮ್ಮ ಮನೆಯಲ್ಲಿ ಗೈಸ್. ನಮ್ಮಮ್ಮ ಬಿಫೋರ್ ಆಫ್ಟರ್ ನೋಡಿ ಗೈಸ್, ಅವ್ರು ಶಾಪಿಂಗ್ ಮಾಡ್ತಾ ಇದ್ದೀನಿ. ನಾನು ಗೈಸ್ ನಮ್ಮಮ್ಮ ಥರ ಇದ್ದೀನ. ಓಹೋ, ಅಲ್ಲಿ ಯಾರಿಗೂ ಉರಿತಾ ಇದೆ ಗೈಸ್, ಉರಿತಾ ಇದೆ ಗೈಸ್. ಅವನಿಗೆ ಕರಿಯೋನ ಬುಜ್ಜಿ ಬುಜ್ಜಿ ಶೇಕ್ ಹ್ಯಾಂಡ್ ಕೊಡು, ಶೇಕ್ ಹ್ಯಾಂಡ್ ಕೊಡಿಸ್ಬಿಡು ಅವನಿಗೆ. ಚಿಕನ್ ಕೊದ್ದು ಬಾಬಾ ಮಮ್ಮ ನಿನ್ ಬೈ ಇವಾಗ. ಗೈಸ್ ನೋಡಿ ಗೈಸ್, ಹಿಂಗೆ ಆಡ್ತಾನೆ ನಂದು ಮಮ್ಮಿ, ನಂದು ಅಮ್ಮ ಕಚ್ಬಿಟ್ಟ ಗೈಸ್. ಬ್ಯಾಡ್ ಕಮೆಂಟ್ ಹಾಕಿ ಗೈಸ್. ಗೈಸ್, ನಾವು ಇವಾಗ ಶಾಪಿಂಗ್ ಮಾಡಕ್ ಹೋಗ್ತಾ ಇದೀವಿ ಗೈಸ್. ನನಗಿದೆ ನನ್ನ ಜೀವನದಲ್ಲಿ ಖುಷಿ ಕೊಡೋದು ಗೈಸ್. ಅಷ್ಟೇ, ಊಟ ಮಾಡಮ್ಮ ನೀನು. ಊಟ ಆಮೇಲೆ ಮಾಡ್ತೀನಿ ಗೈಸ್. ಫಸ್ಟ್ ಇವಾಗ ಶಾಪಿಂಗ್ ಮಾಡಕ್ಕೆ ಹೋಗ್ತಾಯಿದ್ವಿ. ಯಾರು ನನಗೊಂದು ಖುಷಿ ಏನಂತಂದರೆ, ನನ್ನ ತಂಗಿ ಇಲ್ಲ, ನಮ್ಮಮ್ಮ ಇದ್ದಾರೆ. ನಮ್ಮಮ್ಮ ಬಟ್ಟೆ ನನಗಾಗುತ್ತೆ ಗೈಸ್. ಸೊ ನಮ್ಮಮ್ಮ ಏನು ತೊಗೊಂಡ್ರು ಖುಷಿ ಗೈಸ್ ನನಗೆ, ಅದು ನನಗೂ ಆಗುತ್ತೆ ಅಂತ. ಸೊ ಇವಾಗ ನಾವು ಫಸ್ಟು ಮಂತ್ರಿ ಮಾಲ್ಗೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಒಂದು ಶೂ ತೊಗೋಬೇಕಂತೆ. ಅದಾದಮೇಲೆ ಇನ್ನೂ ಸ್ವಲ್ಪ ಕೆಲಸಗಳಿದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಹೆಲ್ಮೆಟ್ ಹಾಕ್ಕೊಂಡು, ನಮ್ಮಮ್ಮ ರೈಡರು, ಪ್ರೋ ರೈಡರು ನಮ್ಮಮ್ಮ. ಇವಾಗ ರೈಡ್ ಮಾಡ್ತಾರೋರು, ನಾವು ಹೊರಡ್ತೀವಿ. ನೋಡಿ ಇಷ್ಟ ಈ ಬ್ಯಾಗ್ ನೋಡಿದಂತೆ ಆ್ಯಕ್ಚುಲಿ ಕ್ಯಾಮ್ರಾ ಜಸ್ಟ್ ಮಾಡ್ತಾರೆ, ಸಫಲಾಗಿದೆ ಅದು. ಇಟ್ ಇಸ್ ಫುಲ್ಲಿ ಬ್ಲಿಂಗಿ 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 ಥರ ಸೈಕಾಗಿದೆ. ನನಗೆ ಈ ಥರ ಬ್ಯಾಗ್ ಇಷ್ಟ ಆಗೈತೆ. ಬಟ್ ನಾನು ಔಟ್ಫಿಟ್ ಜೊತೆ ಹೋಗ್ತಾ ಇಲ್ಲ. ಇಟ್ ಇಸ್ ನೈಸ್.
ವೇಟ್ ಶೋ ಯು ಗೈಸ್. ತೊಗೊತಾರ ಮೇ ಬಿ ನೆಕ್ಸ್ಟ್ ಟೈಮ್. ನಮ್ಮಮ್ಮ ಬಿಲ್ಲಿಂಗ್ ಮಾಡಿಸ್ತಾರೆ ಬೀಸಲ್ಲಿ. ಇದು ಬಂದು ಬರೀ ಒಂದು 5 ನಿಮಿಷ ಹೋಗಿದೆ ಗೈಸ್. ಅಷ್ಟು ಬೇಗ ಅವ್ರು ಸೆಲೆಕ್ಟ್ ಮಾಡಿ ಇಟ್ಟಿದ್ರಲ್ಲ ತೊಗೊಂಡು ಪಡ ಅಂತ ಹೋಗ್ತವ್ರೆ. ನಾನಾಗಿದ್ರೆ 1 ರೌಂಡ್ ಫುಲ್ ಸುತ್ತಲಾಗಿ ನಾನೇನು ತೊಗೊತಾರೆ ಅದನ್ನು ಬಂದಾಗೆಲ್ಲ ತೊಗೊಂಡು ಇವಾಗ ನನಗೇನು ಕೊಡ್ಸಲ್ಲ, ನಾನು ತೊಗೊಳೋದು. ನೋಡಿ ಗೈಸ್, ನನಗೆ ಆ್ಯಕ್ಚುಲಿ ಆ ಬ್ಲ್ಯಾಕೇ ಇಷ್ಟ ಆಯಿತು. LG 770. ಇದೆ ಗೈಸ್ ನಾವು ನೋಡ್ತಾ ಇರೋ ಫ್ರಿಜ್ಜು. ಸೊ ಇಷ್ಟೇ ಗೈಸ್ ಈ ವಿಡಿಯೋ. ನಿಮ್ಮ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಐ ಟ್ರೈಡ್ ಮೈ ಬೆಸ್ಟ್ ಟು ಕವರ್ ಎವ್ರಿಥಿಂಗ್ ಪಾಸಿಬಲ್. ನಾನು ಯಾವತ್ತೂ ಈ ಥರ ಏನಂತಾರೆ ಡೇ ಇನ್ ಮೈ ಲೈಫ್ ಅಥವಾ ಡೈಲಿ ವ್ಲಾಗ್ ಥರ ಮಾಡಿಲ್ಲ. ಆ್ಯಂಡ್ ಇನ್ನೊಂದು ವಾಂಟ್ ಟೆಲ್ ಯು ಗೈಸ್ ಸಮಥಿಂಗ್ ಏನಂತಂದರೆ, ಆ್ಯಕ್ಚುಲಿ ನಾನು ಮಂಡೆಯಿಂದ 15 ದಿನ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ಮಾಡಿದ್ದೀನಿ ನಾನು ಡೇ ಇನ್ ಮೈ ಲೈಫ್ ಥರ ಅಥವಾ ಡೈಲಿ ವ್ಲಾಗ್ ಏನಾದರೂ ಅನ್ಕೋಬೋದು ನೀವು. ಆ ಥರ ವೀಡಿಯೋ ಮಾಡಿದ್ದೀನಿ. 10 ಡೇಸ್ ನಾನು ಡೈಲಿ ವ್ಲಾಗ್ ಮಾಡಬೇಕು ಅಂತಂದರೆ ಕಮೆಂಟ್ ಮಾಡಿ ಮಾಡು ಅಂತ. ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಕವರ್ ಎವ್ರಿಥಿಂಗ್ ಆ್ಯಂಡ್ ಡೂ ವೀಡಿಯೋಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮರಿದಿರ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬೇಗ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು.